ಬೆಲ್ಲಿ ಫ್ಯಾಟ್ ಅನ್ನ ನಾವು ಈಸಿಯಾಗಿ ಹೇಗೆ ರಿಡ್ಯೂಸ್ ಮಾಡ್ಕೊಬಹುದು ಅಂತ 2 ಎಕ್ಸರ್ಸೈಸ್ ಮೂಲಕ ತಿಳಿಸ್ತೀನಿ. ಸಿಂಪಲ್ ಆಗಿದೆ, ಯಾವ ಏಜ್ ಗ್ರೂಪ್ ಅವರಾದ್ರೂ ಮಾಡಬಹುದು. ಸೊ ಟ್ರೈ ಮಾಡೋಣ. ಈ ತರ ಮ್ಯಾಟ್ ಅನ್ನ ನೀವು ವಾಲ್ಗೆ ಹಾಕೊಳ್ಳುವ ಟಚ್ ಮಾಡಿ 1 ಫೀಟ್ ಡಿಸ್ಟೆನ್ಸ್ ಇಟ್ಕೊಂಡು ಹೋಗ್ತೀವಿ. ಈ ತರ ವಾಲ್ಗೆ 1 ಫೀಟ್ ಡಿಸ್ಟೆನ್ಸ್ ಇಟ್ಕೊಂಡು ಬ್ಯಾಕ್ ಸ್ಟ್ರೇಟ್ ಇರಲಿ, ಲೆಗ್ ಸ್ಟ್ರೇಟ್ ಇರಲಿ, ಉಸಿರಾಟದ ಮೇಲೆ ಗಮನ ಇರಲಿ. ಓಕೆನಾ? ಕೂತ್ಕೊಂಡು ಹ್ಯಾಂಡ್ ಅನ್ನ ಈ ತರ ಟೋಸಿಗೆ ಟಚ್ ಮಾಡಿ, ಓಕೆ, ಸ್ಲೋಲಿ ಫಿಂಗರ್ ಇಂದ ವಾಲ್ ಅನ್ನು ಟಚ್ ಮಾಡಬೇಕು. ಓಕೆ, ಈ ತರ ನೀವು ನಿಮ್ಮ ಫಿಂಗರ್ಸ್ ಇಂದ ವಾಲ್ ಅನ್ನ ಟಚ್ ಮಾಡೋದು, ಫ್ರಂಟ್ ಟೋಸ್ ಟಚ್ ಮಾಡೋದು. ಇದನ್ನ ನೀವು ರಿಪೀಟ್ ಮಾಡಬೇಕು. ಒಂದು 100 ಟೈಮ್ಸ್ ಆದ್ರೂ ನೀವು ರಿಪೀಟ್ ಮಾಡಬೇಕು. ಓಕೆ, ಈ ತರ 1 2 3 4 5 6 7 8 9 10 10 9 8 7 6 5 4 3 2 1. ಇದನ್ನ ರಿಪೀಟ್ ಮಾಡಿ ಒಂದು 100 ಟೈಮ್ಸ್ ಅದು ಅಟ್ಲೀಸ್ಟ್. ವೆರಿ ಸಿಂಪಲ್ ಆಗಿರೋದ್ರಿಂದ ನೀವು ಒಂದು 100 ಟೈಮ್ಸ್ ಅನ್ನ ಆರಾಮಾಗಿ ಮಾಡಬಹುದು. ನೆಕ್ಸ್ಟ್ ಮೂವ್ಮೆಂಟ್ ಬಂದ್ಬಿಟ್ಟು ನೀವು 1 ಆರ್ಮ್ ಡಿಸ್ಟೆನ್ಸ್ ಅನ್ನ ತಗೊಳ್ಳಿ. ವಾಲಿಂದ 1 ಆರ್ಮ್ ಡಿಸ್ಟೆನ್ಸ್ ಇಟ್ಕೊಂಡು ಕೂತ್ಕೊಬೇಕು. ಈ ತರ ಬ್ಯಾಕ್ ಸ್ಟ್ರೇಟ್ ಇರಲಿ, ಲೆಗ್ ಸ್ಟ್ರೇಟ್ ಇರಲಿ, ಉಸಿರಾಟದ ಮೇಲೆ ಗಮನ ಇರಲಿ. ಹ್ಯಾಂಡ್ ಅನ್ನ ಈ ತರ ಸ್ಟ್ರೆಚ್ ಮಾಡಿ ಟೋಸ್ ಅನ್ನ ಟಚ್ ಮಾಡಿಕೊಂಡು, ಓಕೆನಾ, ಸ್ಲೋಲಿ ರೈಟ್ ಹ್ಯಾಂಡ್ ಅನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಆಮೇಲೆ ಲೆಫ್ಟ್ ಹ್ಯಾಂಡ್ ಅನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನಿಮ್ಮ ಫಿಂಗರ್ ಇಂದ ವಾಲ್ ಅನ್ನ ಈ ತರ ಟಚ್ ಮಾಡಬೇಕು. ನಿಮಗೆ ಸೈಡ್ ಬೆಲ್ಲಿ ಫ್ಯಾಟು, ಅಪ್ಪರ್ ಬ್ಯಾಕ್ ಇಂದ ಏನಾದ್ರು ಫ್ಯಾಟ್ ಇದೆ, ರಿಡ್ಯೂಸ್ ಮಾಡ್ಕೊಬೇಕು, ಅಥವಾ ಶೋಲ್ಡರ್ ಅಲ್ಲಿ ಏನಾದ್ರು ಡಿಸ್ಕಂಫರ್ಟ್ ಇದೆ, ಪೇನ್ ಇದೆ, ಅದನ್ನ ರಿಡ್ಯೂಸ್ ಮಾಡ್ಕೊಬೇಕು ಅಂದ್ರೆ ಇವೆರಡು ಎಕ್ಸರ್ಸೈಸ್ ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡೋಣ. 1 2 3 4 5 6 7 8 9 10. ಈ ತರ ಟರ್ನ್ ಆಗಬೇಕಿದ್ರೆ ನೋಡ್ಕೊಬೇಕು ನಿಮ್ಮ ಬಾಡಿ ಪಾರ್ಟ್ ಅಂದ್ರೆ ಸ್ಟಮಕ್ ಪಾರ್ಟ್ ಎಲ್ಲ ಸರಿಯಾಗಿ ಟ್ವಿಸ್ಟ್ ಆಗಿ ಬ್ಯಾಕ್ ಸೈಡ್ ನೀವು ವಾಲ್ ಅನ್ನ ಟಚ್ ಮಾಡಬೇಕು. ಕಂಟಿನ್ಯೂ ಮಾಡಿ. 10 9 8 7 6 5 4 3 2 1. ಇದನ್ನ ರಿಪೀಟ್ ಮಾಡಿ ಅಟ್ಲೀಸ್ಟ್ 100 ಟೈಮ್ಸ್. ವೆರಿ ಸಿಂಪಲ್ ಆಗಿರೋದ್ರಿಂದ ನೀವು 100 ಟೈಮ್ಸ್ ಆರಾಮಾಗಿ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅನ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.